ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಊರಿನ ಜಾತ್ರೆ, ಹಾಗಾಗಿ ಆಲ್ರೆಡಿ ನಾವು ಜಾತ್ರೆ ನಡೆಯೋ ಪ್ಲೇಸಲ್ಲಿ ಇದ್ದೀವಿ. ಸೊ ನಾವು ಬರೋ ಅಷ್ಟರೊಳಗೆ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಹಾಗಾಗಿ ಆವಾಗ ತಾನೇ ತೇರಿಗೆ ಬಲಿಯನ್ನು ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಬಲಿಯನ್ನೆಲ್ಲ ಹಾಕಿ ಪೂಜೆ ಮುಗಿಸ್ಕೊಂಡು ತೇರಿಗೆ ಬಲಿ ಕೊಡ್ತಾರೆ, ಕುರಿ ಅಥವಾ ಮೇಕೆ ಏನಾದರೂ. ಬಲಿ ಪೂಜೆ ಎಲ್ಲ ಆದಮೇಲೆ ತೇರನ್ನ ಎಳಿಬೇಕು. ಹಾಗಾಗಿ ಪೂಜೆ ಎಲ್ಲ ಮಾಡ್ಕೊತಿದ್ದಾರೆ. ಹಾಗೆ ಇದೇ ನಮ್ಮ ಊರಿನ ಜಾತ್ರೆ ತೇರು. ಸೊ ಈ ಜಾತ್ರೆ ಏನಿಲ್ಲ ಅಂದರೂ 9 ಹಳ್ಳಿ ಈ ಜಾತ್ರೆಗೆ ಸೇರುತ್ತೆ. ಹಾಗೆ ಮೇಯ್ನಾಗಿ ನಮ್ಮೂರಲ್ಲಿ ನಡೆಯುವಂಥ ಈ ಜಾತ್ರೆ 3 ಹಳ್ಳಿ ಸೇರಿ ನಡೆಸೋವಂಥ ಜಾತ್ರೆ. ವರ್ಷನೂ ಕೂಡ ತುಂಬ ಚೆನ್ನಾಗಿ ಜಾತ್ರೆ ನಡ್ಕೊಳ್ತಾ ಬಂದಿದೆ. ಹಾಗೆ ಈ ವರ್ಷವೂ ಕೂಡ ತುಂಬ ಚೆನ್ನಾಗಿ ಜಾತ್ರೆ ನಡೀತು. ನಮ್ಮ ಊರಿನ ಗ್ರಾಮ ದೇವತೆ ಆದಂತಹ ಉಡುಸಲಮ್ಮ ದೇವಿಯ ಜಾತ್ರೋತ್ಸವ ಇದು. ಹಾಗೆ ಉಡುಸಲಮ್ಮ ದೇವಿಗೆ ಇನ್ನೊಂದು ಹೆಸರು ಕೂಡ ಇದೆ, ಕೋಡಿದೇವಿ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಅದಲ್ಲದೆ ಈ ದೇವರು ನಮ್ಮಪ್ಪ ಅವರ ಮನೆ ದೇವರಾಗಿರೋದ್ರಿಂದ ಈ ಜಾತ್ರೆಗೆ ಬರೋದಕ್ಕೆ ತುಂಬ ಖುಷಿ ಆಗ್ತಿರುತ್ತೆ. ತೇರಿಗೆ ಬಲೆಯೆಲ್ಲ ಹಾಕಿದ್ಮೇಲೆ ದೇವರನ್ನ ಒಳಗೆ ಕೂರಿಸ್ಬಿಟ್ಟು ಇವಾಗ ತೇರನ್ನ ಎಳಿಬೇಕು. ಸೊ ಎಲ್ಲ ರೆಡಿಯಾಗಿದ್ದಾರೆ ತೇರು ಎಳೆಯೋದಕ್ಕೆ. ಹಾಗೆ ತುಂಬ ಜನ ಅಂತೂ ಚಪ್ಪಲಿ ಹಾಕ್ಕೊಂಡೇ ತೇರು ಎಳೆಯೋಕ್ಕೆ ನಿಂತಿದ್ರು. ಸೊ ಅನೌನ್ಸ್ಮೆಂಟು ಯಾವುದೂ ಮಾಡಲಿಲ್ಲ. ತುಂಬ ಜನ ದೇವ್ರ ತೇರು ಎಳೆಯೋದಕ್ಕೆ ಚಪ್ಪಲಿ ಹಾಕ್ಕೊಂಡೇ ನಿಂತಿದ್ದು ನೋಡಿ ಬೇಜಾರಾಯಿತು. ಹಾಗೆ ನನ್ನ ಹಸ್ಬೆಂಡ್ ಕೂಡ ತೇರು ಎಳೆಯೋದಕ್ಕೆ ನಿಂತಿದ್ದರು. ಹಾಗೆ ತೇರು ಎಳೆಯುವಾಗ ಬಾಳೆಹಣ್ಣ ತೇರಿಗೆ ಹೊಡೆಯೋಣ ಅಂತೇಳಿ ಬಾಳೆಹಣ್ಣು ಇಟ್ಕೊಂಡು ನಿಂತಿದ್ದೆ. ಈ ಜಾತ್ರೆ ಮಧ್ಯೆ ಅಂತೂ ಸಿಕ್ಕಾಬಟ್ಟೆ ಬಿಸಿಲು ಜಾಸ್ತಿ ಇತ್ತು. ನಿಂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಜಾತ್ರೆ ಮಧ್ಯೆ. ಕೆಳಗೆ ಬೇರೆ ಸಿಮೆಂಟ್ ನೆಲ, ಹಾಗೆ ಮೇಲೆ ಬೇರೆ ಸೂರ್ಯ ನೆತ್ತಿ ಮೇಲಿದ್ದ. ಹಾಗಾಗಿ ಸಖತ್ ಅಂದರೆ ಸಖತ್ ಬಿಸಿಲಿತ್ತು. ನನ್ನ ಹಸ್ಬೆಂಡ್ ಅಂತೂ ತೇರನ್ನ ಎಳೆದು ಬಂದಾಯಿತು. ಇವಾಗ ನೆಕ್ಸ್ಟ್ ಮತ್ತೆ ಇನ್ನೊಂದು ರೌಂಡು ತೇರನ್ನ ಎಳಿತಾರೆ. ಅದಕ್ಕೆ ಇಬ್ಬರು ಬಾಳೆಹಣ್ಣು ಹೊಡೆಯೋಣ ತೇರಿಗೆ ಅಂತ ಹೇಳಿ ಇಬ್ಬರು ನಿಂತಿದ್ದೀವಿ. ನನ್ನ ಮುಂದೆ ನನ್ನ ಫ್ರೆಂಡ್ಸ್ ಇದ್ದರು, ಹಾಗಾಗಿ ಅವ್ರನ್ನ ರೇಗಿಸ್ತಾ ಇದ್ದೆ. ಹಾಗೆ ಜಾತ್ರೆಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಈ ರೀತಿ ರೆಡಿ ಆಗಿದ್ವಿ. ಸೊ ಮನೇಲಿದ್ದಾಗಂತೂ ನಾವು ಏನೂ ವೀಡಿಯೋಸ್ನ ಮಾಡ್ಕೊಳ್ಳಿಲ್ಲ. ಬೇಗ ರೆಡಿಯಾಗಿ ಬರೋ ಅಷ್ಟರೊಳಗೆ ಟೈಮ್ ಆಯಿತು. ಹಾಗಾಗಿ ವೀಡಿಯೋಸ್ ಮಾಡಿರಲಿಲ್ಲ. ಸೊ ಈ ರೀತಿ ಕಾಣಿಸ್ತಾ ಇದ್ವಿ. ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳಿ. ಮ್ಯಾಚಿಂಗ್
ತೇರೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರು. ಸೊ ತೇರೆಲ್ಲ ಎಳೆದಿದ್ದಾದಮೇಲೆ ತುಂಬ ಬಿಸಿಲಿತ್ತಲ್ವ, ಬಾಯಾರಿಕೆ ಜಾಸ್ತಿ ಆಯಿತು. ಹಾಗಾಗಿ ಅಲ್ಲಂತೂ ಒಂದು ಸ್ವಲ್ಪ ನೀರು ಕೂಡ ಸಿಗಲಿಲ್ಲ. ಹಾಗಾಗಿ ಐಸ್ ಕ್ರೀಮು ತಿನ್ನೋಕ್ಕಾಗಲ್ಲ ಬಾಯಾರಿಸಿದಾಗ. ಹಾಗಾಗಿ ಕಬ್ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಎಲ್ಲರೂ ಕೂಡ ಕಬ್ ಜ್ಯೂಸ್ ಕುಡಿಯೋಕ್ಕೆ ಬಂದ್ವಿ. ಗುಂಡ ಮೀಸೆ ಗುಂಡಂಗೆ ಮೀಸೆ ಬಲ್ ಆರಾಮಾಗಿ ಜ್ಯೂಸ್ ಎಲ್ಲ ಕುಡ್ದಿದ್ದಾದಮೇಲೆ ಫಸ್ಟು ನನ್ನ ಮಗನಿಗೆ ಏನಾದರೂ ಆಟ ಸಾಮಾನು ಕೊಡ್ಸೋಣ ಅಂತೇಳಿ ಕರ್ಕೊಂಡೋದೆ. ಅವನಿಗಂತೂ ತುಂಬ ಇಷ್ಟ ಆಗೋದು ಜಾಸ್ತಿ JCB ಮತ್ತು ಏರೋಪ್ಲೇನೇನೋ ಹೇಳ್ತಿರ್ತಾನೆ ಕೆಲವು, ಅದನ್ನು ತೊಗೊತಾ ಇದ್ದ. ನಮ್ಮಮ್ಮ ಕೊಡಿಸ್ತಾಯಿದ್ರು. ಸೊ ಈ JCB ತೊಗೊಂಡ. ಮನೆಗೆ ಬಂದಿದ್ದ ದಿವಸನೇ ಅದನ್ನು ಹೊಡೆದಾಕಿ ಹಾಳು ಮಾಡಿ ಎಲ್ಲ ಮಾಡಿದ್ದ. ಸೊ ಅವನಿಗೆ ಇಷ್ಟ ಅಂತ ಹೇಳಿ ತಕ್ಕೊಟ್ರು. ಸೊ ಬಿಸಿಲಂತೂ ತುಂಬ ಇತ್ತಲ್ವ, ಮಗು ಅವನಿಗೂ ಸುಸ್ತಾಗ್ತಿತ್ತು. ಹಾಗೆ ಫಸ್ಟು ಒಂದೆರಡು ಆಟ ಸಾಮಾನು ಕೊಡಿಸ್ಕೊಂಡು ಮತ್ತೆ ಜಾತ್ರೆ ಮಧ್ಯೆ ಹೋದ್ವಿ ದೇವ್ರನ್ನ ನೋಡೋಣ ಅಂತ. ಜಾತ್ರೆ ಮಧ್ಯೆ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು. ಹಾಗಾಗಿ ಅವಳ ಜೊತೆ ಈ ರೀತಿ ಇಬ್ಬರು ಒಂದೊಂದು PP ತಗೊಂಡು ನಾವು ಸ್ವಲ್ಪ ಸೌಂಡ್ ಮಾಡೋಣ ಜಾತ್ರೆಯಲ್ಲಿ ಅಂತ ಹೇಳಿ PP ಹೋಗ್ತಾ ಇದ್ವಿ. ತೇರೆಲ್ಲ ಎಳೆದಿದ್ದಾದಮೇಲೆ ನೆಕ್ಸ್ಟು ಮಾಡೋ ಅಂಥದ್ದೇ ಸಿಡಿಮರಿ ಅಂತ. ನಾವೀಗ ಸಿಡಿಮರಿ ಕೊಡುವಂಥ ಜಾಗಕ್ಕೆ ಬಂದು ನಿಂತಿದ್ದೀವಿ. ಈ ಜಾತ್ರೆ ಒಳಗಂತೂ ನಮ್ಮ ಮನೆಯವರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ಬಿಟ್ಟಿರೋರು. ನಮ್ಮಮ್ಮ ನಮ್ಮ ಅಜ್ಜಿ ಸಿಕ್ಕಿದ್ರು. ಅವ್ರ ಜೊತೆ ನಿಂತಿದ್ದೆ. ಹಾಗೆ ಅವ್ರನ್ನ ಬಿಟ್ಬಿಟ್ಟು ಮತ್ತೆ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಣ್ಣನ ಹುಡ್ಕೊಂಬಂದೆ. ಸೊ ಅವರು ಎಲ್ಲೂ ಕಾಣಿಸ್ತಿರ್ಲಿಲ್ಲ. ಸಿಡಿಮರಿ ಕೊಡ್ತಿದ್ರಲ್ಲ ಆ ಪ್ಲೇಸ್ಗೆ ಹೋದ್ವಿ. ಅಲ್ಲಿ ನಮ್ಮ ಅಪ್ಪಾಜಿ ನನ್ನ ಮಗನ್ನ ಎತ್ಕೊಂಡು ನಿಂತಿದ್ರು. ಇವಾಗ ಕತ್ತಿಗೆ ಹಾರ ಹಾಕ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರಲ್ಲ, ಅವರು ಈ ವರ್ಷ ಸಿಡಿಮರಿನ ಸಿಗಿತಾರೆ. ಸೊ ಪ್ರತಿ ವರ್ಷವೂ ಕೂಡ ಅವರ ಕುಟುಂಬದಿಂದನೇ, ಅವರ ಫ್ಯಾಮಿಲಿಯಿಂದನೇ ಸಿಡಿಮರಿನ ಮಾಡಿಸ್ತಾರೆ. ಹಾಗೆ ಈಗ ಸಿಡಿಮರಿಗೆ ಅವ್ರನ್ನ ಈ ರೀತಿ ಕಟ್ಟಿ ಫಸ್ಟು ಒಂದು ರೌಂಡ್ ಪೂಜೆ ಎಲ್ಲ ಮಾಡಿಸಿ ಅದಾದಮೇಲೆ ಕುರಿನ ಅವ್ರ ಕೈಲಿ ಕೊಡ್ತಾರೆ. ಅಂದರೆ ಸಿಡಿಮರಿ ಅಂದರೆ ಅವ್ರ ಕೈಗೆ ಕುರಿನ ಕೊಟ್ಬಿಟ್ಟು ಅದನ್ನು ಜೀವ ಇರೋ ಅಂಥ ಪ್ರಾಣಿನೇ ಅವರು ಕತ್ತಿಗೆ ಬಾಯಿ ಹಾಕಿ ಕಚ್ಚಿ ತಿಂತಾರೆ. ಈ ರೀತಿ ದೇವರಿಗೆ ಬಲಿ ಕೊಡೋ ಅಂಥದ್ದು.
ಹಾಗೆ ಈ ದೃಶ್ಯನ ನೋಡೋದಕ್ಕಂತೂ ಮೈ ಜುಮ್ಮನ್ಸ್ತಾ ಇರುತ್ತೆ, ಅಷ್ಟು ರೋಮಾಂಚನವಾಗಿರುತ್ತೆ. ನಾನಿಲ್ಲಿ ಬ್ಲರ್ ಮಾಡಿದ್ದೀನಿ, ಯಾಕೆಂದರೆ ಯೂಟ್ಯೂಬಲ್ಲಿ ಅದರದ್ದೇ ಆದ ರೂಲ್ಸು ಮತ್ತು ಕಂಡೀಷನ್ಸ್ ಇರುತ್ತೆ. ಹಾಗಾಗಿ ಅದನ್ನು ನಾವು ಬ್ರೇಕ್ ಮಾಡೋ ಹಾಗಿಲ್ಲ, ಹಾಗಾಗಿ ಈ ರೀತಿ ದೃಶ್ಯಗಳನ್ನ ತೋರಿಸೋ ಹಾಗಿಲ್ಲ, ಹಾಗಾಗಿ ಬ್ಲರ್ ಮಾಡಿದ್ದೀನಿ ಅಷ್ಟೇ. ಸೊ ಈ ರೀತಿಯಾಗಿ ಸಿಡಿಮರಿ ಎಲ್ಲ ಸಿಗದಾದ್ಮೇಲೆ ಬೇರೆಯವ್ರನ್ನ ಆ ಸಿಡಿಮರಿಗೆ ಕಟ್ತಾರೆ. ಸಿಡಿಮರಿಗೆ ಕಟ್ಬಿಟ್ಟು ಮಕ್ಕಳನ್ನ ಅವ್ರ ಕೈಲಿ ಕೊಡ್ತಾರೆ. ಅವರು ಈ ರೀತಿ ಮಕ್ಕಳನ್ನ ಎತ್ಕೊಂಡು 1 ರೌಂಡು ಇಲ್ಲ 3 ರೌಂಡು ತಿರುಗಿಸಿ ಬಿಡ್ತಾರೆ. ಸೊ ಏನಕ್ಕೆ ಆ ರೀತಿ ಮಾಡ್ತಾರೆ ಅಂದರೆ, ಏನೋ ಒಂಥರ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಈ ರೀತಿ ಮಾಡ್ತಾರೆ ಅಷ್ಟೇ. ಮಕ್ಕಳನ್ನ ಅವ್ರ ಕೈಲಿ ಕೊಟ್ಟು ತಿರುಗಿಸ್ತಾರೆ. ನಮ್ಮ ಮನೇಲಿ ನನ್ನ ಮಗನ್ನ ಕೊಡೋದಕ್ಕೆ ನಮ್ಮ ಅಣ್ಣ ಎತ್ಕೊಂಡು ಹೋಗಿದ್ದ, ಬಟ್ ತುಂಬ ಇಸ್ಕಾಡ್ತಿದ್ರು ಅಲ್ಲಿ ಮಕ್ಕಳನ್ನೆಲ್ಲ. ಹಾಗಾಗಿ ಬೇಡ ಅಂತ ಹೇಳಿ ಅವನು ಕರ್ಕೊಂಬಂದ. ಅದಾದಮೇಲೆ ಆ ಸಿಡಿಮರಿ ಕಂಬ ಏನಿದೆ, ಆ ಕಂಬಕ್ಕೆ ಹಾಕಿರೋಂಥ ಎಣ್ಣೆನ ಪ್ರತಿಯೊಬ್ಬರು ತಲೆಗೆ ಸವರ್ಕೊಂಡು ಹೋಗ್ತಾರೆ. ಏನೋ ಗೊತ್ತಿಲ್ಲ, ಅದು ಒಂದು ಒಳ್ಳೆ ನಂಬಿಕೆ ಅಂತ ಅಂದ್ಕೊಂಡು ತಲೆಗೆ ಸವರ್ಕೊಂಬರ್ತಾರೆ. ನಮ್ಮ ಅಪ್ಪಾಜಿ ಕೂಡ ನನ್ನ ಮಗನ್ನ ಹಿಡ್ಕೊಂಡು ಎಣ್ಣೆ ಸವರ್ಸ್ಕೊಂಬರ್ತಾ ಇದ್ದಾರೆ. ನನ್ನ ಮಗ ಅಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದ, ಯಾಕೆಂದರೆ ಅಲ್ಲಿ ತುಂಬ ಬಿಸಿಲಿತ್ತು. ಹಾಗೆ ಅಷ್ಟೊಂದು ಜನನ ಅವನು ನೋಡಿದ್ದ. ಹಾಗೆ ತುಂಬ ಸೌಂಡ್ ಅಲ್ವಾ ಜಾತ್ರೆ ಅಂದರೆ, ಆ ಜಾತ್ರೆ ಸೌಂಡ್ಗೆಲ್ಲ ಅವನಿಗೆ ಕಿರಿಕಿರಿ ಅನಿಸಿದೆ. ಪಾಪ ನಿದ್ದೆ ಟೈಮ್ ಆವಾಗ ತಾನೆ ಅವನಿಗೆ ಮನೇಲಿದ್ದಾಗ ಮಧ್ಯಾಹ್ನದ ಟೈಮು ಮಲ್ಕೊತಿದ್ದ. ಸೊ ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು, ಹಾಗೆ ಮಲ್ಕೊಂಬಿಟ್ಟ ಅವನು. ಅವನು ನೋಡೋಕ್ಕಾಗದೆ ಮನೆಗೆ ಹೋಗೋಣ ಸಾಕು, ಜಾತ್ರೆಲಿ ಏನೂ ನಾವು ಶಾಪಿಂಗ್ ಮಾಡೋಕ್ಕೆ ಆಗಲಿಲ್ಲ. ಸೊ ಮಗು ಮಲ್ಕೊತಲ್ಲ, ಪಾಪ ಅವನಿಗೆ ಹಿಂಸೆ ಆಗ್ತಿರುತ್ತೆ, ಮನೆಗೆ ಹೋಗಿ ಮಲ್ಕಿಸ್ಬಿಡೋಣ ಅಂತ ಹೇಳಿ ಮನೆಗೆ ಬಂದುಬಿಟ್ವಿ. ಹಾಗಾಗಿ ಈ ವರ್ಷ ಅಂತೂ ನಾನು ಜಾತ್ರೆಯಲ್ಲಿ ಏನೂ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಜಾತ್ರೆಯಿಂದ ಆಚೆ ಹೋಗ್ತಾ ಇದ್ದೀವಿ, ಮಗುನ ಮನೆಗೆ ಹೋಗಿ ಮಲ್ಸೋಣ ಅಂತ ಹೇಳಿ. ಇದು ನೆಕ್ಸ್ಟ್ ಡೇಗೆ ದೇವ್ರನ್ನ ಊರ ಮುಂದೆ ಕುಣಿಸ್ತಾರೆ. ಹಾಗಾಗಿ ನಾವೆಲ್ಲ ನೋಡೋದಕ್ಕೆ ಕುಂತಿದ್ದೀವಿ. ಸಂಜೆ 5 ಗಂಟೆ ಮೇಲೆ ದೇವ್ರುಗಳನ್ನ ಊರ ಮಧ್ಯೆ ಕರ್ಕೊಬಂದು ಈ ರೀತಿ ಕುಣಿಸ್ತಾರೆ. ಹಾಗೆ ಊರವರೆಲ್ಲ ಬಂದು ಕುಂತಿದ್ದಾರೆ ನೋಡೋದಕ್ಕೆ. ಸೊ ಈ ರೀತಿ ದೇವ್ರನ್ನ ಕುಣಿಸಿ, ಇವತ್ತು ಲಾಸ್ಟ್ ಡೇ ಜಾತ್ರೆ, ಅಂದರೆ 4 ದಿವಸ ಇತ್ತು ನಮ್ಮೂರ ಜಾತ್ರೆ, ಶುಕ್ರವಾರದಿಂದ ಸೋಮವಾರದವರೆಗೂ. ಸೊ ನಾನು 2 ದಿನದ ವ್ಲಾಗ್ನ ಮಾತ್ರ ಹಾಕಿದ್ದೀನಿ. ನಿನ್ನೆ ಜಾತ್ರೆ ನಾವು ಹೋಗಿದ್ವಲ್ಲ ಜಾತ್ರೆದು. ಹಾಗೆ ಇದು ಲಾಸ್ಟ್ ಡೇ ಅಂತ ಬಂದಾಗ ಇವತ್ತು ಮಡ್ಲಕ್ಕಿ ಕೊಟ್ಟು, ಹಾಗೆ ದೇವ್ರನ್ನ ಈ ರೀತಿ ಕುಣಿಸಿ ಮಣವಾಕಿ ದೇವ್ರುಗಳನ್ನ ಗುಡಿಗೆ ಕರ್ಕೊಂಡು ಹೋಗ್ತಾರೆ. ಸಂಜೆ ಆಗಿದ್ದರಿಂದ ಪಕ್ಷಿಗಳೆಲ್ಲ ಗೂಡು ಸೇರ್ಕೊತಾ ಇದ್ದಾವೆ. ಹಾಗೆ ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ನ ನಾನು ಆಲ್ರೆಡಿ ಎಡಿಟ್ ಮಾಡಿಟ್ಟಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕೆ ಮುಂಚೆನೇ ಅದನ್ನು ನಾನೇ ಡಿಲೀಟ್ ಮಾಡ್ಕೊಂಬಿಟ್ಟಿದ್ದೀನಿ. ಏಕೆಂದರೆ ಗೊತ್ತಿಲ್ಲದೆ ಕೆಲವೊಂದಷ್ಟು ಬೇಡದೇ ಇರೋ ವೀಡಿಯೋಸು ಮತ್ತು ಫೋಟೋಸು ಡಿಲೀಟ್ ಮಾಡೋಕ್ಕೋಗಿ ಅದರದ್ದು ವೀಡಿಯೋ ಡಿಲೀಟ್ ಆಯಿತು. ಹಾಗಾಗಿ ಆ ವ್ಲಾಗ್ಸು ಇನ್ನೂ ಚೆನ್ನಾಗಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಇನ್ಮೇಲೆ ನಾನು ಆದಷ್ಟು ಬೇಗ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸಂಜೆಯಿಂದ ನೋಡ್ತಾ ರಾತ್ರಿನೇ ಆಗೋಯ್ತು. ದೇವ್ರು ಇನ್ನೂ ಕುಣಿತಾನೆ ಇತ್ತು. ಹಾಗೆ ಅದ್ರ ಸೌಂಡ್ಗೂ ಏನೋ ನನ್ನ ಮಗ ಅಲ್ಲೇ ಮಲ್ಕೊಂಡಿದ್ದ, ಆರಾಮಾಗಿ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೆ.
ಈ ರೀತಿಯಾಗಿ ಮಣಾವ್ ಕರಿತಾ ನಮ್ಮೂರ ಜಾತ್ರೆ ಇವತ್ತಿಗೆ ಮುಗಿದಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.